ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಬುಟ್ಟ ಸಾಕೋದು ಯಾವ ಥರ ಅಂತ ತೋರಿಸ್ತೀನಿ. ವಿ ಶೇಪಲ್ಲಿರ್ತಕ್ಕಂಥ ಬುಟ್ಟಸ್ ಲಾಸ್ಟ್ ವಿಡಿಯೋದಲ್ಲೇ ಆಲ್ರೆಡಿ ಕೆಲವು ಬುಟ್ಟಸ್ ತೋರಿಸಿದ್ದೀನಿ. ಈಗ ಮತ್ತೆ ಕಂಟಿನ್ಯೂ ಆಗಿ ಯಾವ ಥರ ಬುಟ್ಟಸ್ ಹಾಕೋದಂತ ತೋರಿಸ್ತೀನಿ ನೋಡಿ. ಚಮಕಿ ಬಳಸಿ ಬುಟ್ಟಸ್ ಹಾಕ್ತಿದ್ದೀನಿ. ಫಸ್ಟು ಚಮಕಿನ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಫಸ್ಟ್ ಚೈನ್ ಹಾಕಿ ಮತ್ತೆ ಚಮಕಿ ಒಳಗಡೆಯಿಂದ ಒಂದು ಚೈನ್ ಹಾಕಿ ಮತ್ತೆ ಬೀಡಿಸ್ಬಿಡ್ಬೇಕು ನೋಡಿ. ಆವಾಗ ಚಮಕಿ ಕೂತ್ಕೊಡುತ್ತೆ. 1 mm ಬೀಡ್ಸು ಮತ್ತು ಶುಗರ್ ಬೀಡ್ಸ್ ಎರಡನ್ನೂ ಬಳಸಿದ್ದೀನಿ ನಾನು. 1 mm ಬೀಡ್ಸ್ ಹಾಕಿ ಮತ್ತು 3 ಶುಗರ್ ಬೀಡ್ಸ್ ಹಾಕಿದ್ದೀನಿ ನೋಡಿ. ಈಗ ವಿ ಶೇಪಲ್ಲಲ್ವ ಈ ಥರ ಹಾಕೋದು. ಮತ್ತು ಈಗ 1 mm ಬೀಡ್ಸ್ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಬರ್ಬೇಕಂದ್ರೆ ಈಕ್ವಲಾಗಿ ಬೀಡ್ಸ್ ಹಾಕೋದು ಕಲ್ತ್ಕೊಳ್ರಿ. ಸ್ವಲ್ಪ 1-2 ವ್ಯತ್ಯಾಸ ಆದರೂ ನೀಟಾಗಿ ಕಾಣೋದಿಲ್ಲ. ಈಗ ವಿ ಶೇಪಲ್ಲಿ ಹಾಕಿ ಈಗ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈಗ 3 ಹಾಕಿ ಶುಗರ್ ಬೀಡ್ಸು ಮತ್ತು 1 mm ಬೀಡ್ಸು ಒಂದು ಹಾಕ್ತಾಯಿದ್ದೀನಿ. ಮತ್ತು ಸೆಂಟ್ರಲ್ಲಿ ಒಂದು ಚಮಕಿ ಹಾಕ್ತೀನಿ ನೋಡಿ. ಈಗ ಲಾಸ್ಟಲ್ಲೇ ನಾನು ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಅಲ್ಲಿ ಮೇಲ್ಗಡೆ ಮಾಡಿದರೆ ಕಾಣಿಸುತ್ತೆ, ಕೆಳಗಡೆ ಆದರೆ ಕಾಣೋದಿಲ್ಲ. ಅದಕ್ಕೋಸ್ಕರ ಕೆಳಗಡೆ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಈ ಥರ ಒಂದು ಬುಟ್ಟಾಸು. ನೆಕ್ಸ್ಟು ಈಗ ರೈಸ್ ಬೀಡ್ಸ್ ಹಾಕಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಸೆಂಟ್ರಲ್ಲಿ ಒಂದು ರೈಸ್ ಬೀಡ್ ಹಾಕೋದು, ಶುಗರ್ ಬೀಡ್ ಹಾಕಿ ಮತ್ತು ಒಂದು ರೈಸ್ ಬೀಡು ಮತ್ತು ಶುಗರ್ ಬೀಡ್ ಹಾಕ್ತಾಯಿದ್ದೀನಿ. ಈಗ ಮತ್ತೆ ಶುಗರ್ ಬೀಡು ರೈಸ್ ಬೀಡ್ ಹಾಕ್ತಾಯಿದ್ದೀನಿ. ಈಗ ಈ ಮಧ್ಯದಲ್ಲಿ ಇವೆರಡರ ಮಧ್ಯದಲ್ಲಿ 3 mm ಮತ್ತು ಶುಗರ್ ಬೀಡ್ಸ್ ಹಾಕ್ತಿದ್ದೀನಿ. 1 mm ಆದರೆ ತುಂಬ ಚಿಕ್ಕದಾಗುತ್ತೆ, ಅದಕ್ಕೋಸ್ಕರ ಈಗ ಇಲ್ಲಿ 3 mm ಮತ್ತು ಶುಗರ್ ಬೀಡ್ ಹಾಕ್ತಾಯಿದ್ದೀನಿ ನಾನು. ಇಲ್ಲೊಂದು ಚೈನು ಮತ್ತು ಈ ಕಡೆ ಒಂದು ಚೈನ್ ಹಾಕಿ ಎಂಡಲ್ಲಿ ಇಲ್ಲಿ ಹಾಕ್ಬೇಡಿ, ಎಂಡ್ ಲಾಕು. ಇಲ್ಲಿ ಸೆಂಟ್ರ್ ಪಾಯಿಂಟಲ್ಲಿ ಎಂಡ್ ಲಾಕ್ ಮಾಡಿದರೆ ಕಾಣೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆಯಲ್ವ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.